ಪಶ್ಚಿಮ ಬಂಗಾಳದ ಚುನಾವಣೆ ಬಳಿಕ ಬಾಂಗ್ಲಾದೇಶದ ಪ್ರಜೆಗಳು ದೇಶದ ನಾನಾ ರಾಜ್ಯಗಳಿಗೆ ಈಗ ವಲಸೆ ಬಂದಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ಸಾಕಷ್ಟು ವರ್ಷಗಳಿಂದ ಕೂಡ ಅಲ್ಲಿ ನೆಲೆಯೂರಿದ್ದರು. ಏನು ಚುನಾವಣೆಯ ಬಳಿಕ BJP ಸರ್ಕಾರ ಬಂತು, ಆ ನಂತರ ಅಲ್ಲಿ ಸಾಕಷ್ಟು ಬಾಂಗ್ಲಾ ವಲಸಿಗರು ಈಗ ತಮ್ಮ ದೇಶಗಳಿಗೆ ಹೋಗೋದಾಗಿರೋದು. ಬಟ್ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅವರು ಈಗ ವಲಸೆ ಬಂದಿದ್ದಾರೆ. ಈಗ ರಾಜ್ಯದ ಕರ್ನಾಟಕದಲ್ಲಿಯೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಬಾಂಗ್ಲಾದೇಶದ ಪ್ರಜೆಗಳು ಪತ್ತೆಯಾಗಿದ್ದರು. ಅವರನ್ನು ಕಾನೂನು ಪ್ರಕಾರ ಯಾವ ಪ್ರಕ್ರಿಯೆ ಮಾಡಬೇಕು ಆ ಪ್ರಕ್ರಿಯೆ ಮೂಲಕ ಅವರನ್ನು ಮತ್ತೆ ತಮ್ಮ ದೇಶಕ್ಕೆ ಕಳಿಸುವಂಥ ಕೆಲಸ ಈಗಾಗಲೇ ಆಗಿತ್ತು. ಆದರೆ ಈಗ ಗದಗ ಜಿಲ್ಲೆಯಲ್ಲೂ ಕೂಡ ಇಬ್ಬರು ಬಾಂಗ್ಲಾದೇಶದ ಪ್ರಜೆಗಳು ಪತ್ತೆಯಾಗಿದ್ದಾರೆ. ಅದು ಕೂಡ ಸರ್ಕಾರಿ ಏನು ಕಟ್ಟಡದ ಕಾರ್ಮಿಕರಾಗಿ ಅವರು ಇಲ್ಲಿ ಸೇರಿಕೊಂಡಿದ್ದರು. ಅದೊಂದು ಕೂಡ ಈಗ ಪತ್ತೆಯಾಗಿದ್ದಾರೆ. ಈಗ ನಾವು ಗದಗ ತಾಲೂಕಿನ ಹರ್ತಿ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ನಿರ್ಮಾಣ ಆಗ್ತಾಯಿದೆ. ಆ ಒಂದು ಕಟ್ಟಡದಲ್ಲಿ ಕಾರ್ಮಿಕರಾಗಿ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಒಬ್ಬ ಸಾಕ್ರಿಬ್ ಅನ್ನುವಂಥ 26 ವರ್ಷದ ಮತ್ತು ಇನ್ನು ಮೊಹಮ್ಮದ್ ಅನ್ನುವಂಥ 26 ವರ್ಷದ ಇಬ್ಬರು ಬಾಂಗ್ಲಾದೇಶಿ ಪ್ರಜೆಗಳು ಕಳೆದ ಒಂದು 4-5 ತಿಂಗಳಿಂದಲೂ ಕೂಡ ಇದೇ ಒಂದು ಹರ್ತಿ ಗ್ರಾಮದ ಹೊರವಲಯದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದರು. ನಂತರ ಇದೇ ಒಂದು ಕಟ್ಟಡದಲ್ಲಿ ಬೇರೆ ಬೇರೆ ರಾಜ್ಯಗಳು ಅಂದರೆ ಪಶ್ಚಿಮ ಬಂಗಾಳದಿಂದ ಕೂಡ 15ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶದ ಸಾಕಷ್ಟು ಕಾರ್ಮಿಕರು ಇಲ್ಲಿ ಒಂದು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಸ್ಥಳೀಯಲ್ಲೂ ಕೂಡ ಕೆಲವೊಬ್ಬರಿಗೆ ಕೆಲಸ ಕೊಟ್ಟಿಲ್ಲ ಅಂತ ಅನ್ನೋದು ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಗದಗ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಕೊಡ್ತಾಳೆ. ಹರ್ತಿ ಗ್ರಾಮದಲ್ಲಿ ಏನು ಸರ್ಕಾರಿ ಕಟ್ಟಡ ನಿರ್ಮಾಣ ಆಗ್ತಿದೆ, ಆ ಒಂದು ಕಟ್ಟಡ ನಿರ್ಮಾಣದಲ್ಲಿ ಕೂಡ ಬಾಂಗ್ಲಾದೇಶದ ಪ್ರಜೆಗಳಿಗೆ ಕೆಲಸ ನೀಡಿದ್ದಾರೆ ಅನ್ನುವಂಥದ್ದು ಒಂದು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾಳೆ. ಆ ಒಂದು ಮಹಿಳೆಯ ಮಾಹಿತಿ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂಥ ಗದಗ ಪೊಲೀಸರು ಏನು ಗದಗ SP ರೋಹನ್ ಜಗದೀಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಗದಗ ಗ್ರಾಮೀಣ CPI ಸಿದ್ದೇಶ್ವರ ನೇತೃತ್ವದ ತಂಡ ಈ ಒಂದು ಹರ್ತಿ ಗ್ರಾಮದ ಈ ಒಂದು ಕಟ್ಟಡ ನಿರ್ಮಾಣ ಏನಾಗ್ತಿತ್ತು ಅಲ್ಲಿ ಬಂದು ಒಂದು ಪರಿಶೀಲನೆ ಮಾಡಿದ್ದಾರೆ. ಸುಮಾರು ಏನು ಬೇರೆ ಬೇರೆ ರಾಜ್ಯಗಳಿಂದ ನೂರಾರು ಜನರು ಇಲ್ಲಿ ಏನು ಕಾರ್ಮಿಕರಿದ್ದಾರೆ ಎಲ್ಲರನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 15 ಜನರು ಪಶ್ಚಿಮ ಬಂಗಾಳದ ಏನು ಕಾರ್ಮಿಕರು ಅನ್ನೋದು ಗೊತ್ತಾಗಿದೆ. ಅವರು ಕೂಡ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಏಕೆಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಎಲ್ಲವೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ 15 ಜನ ಪಶ್ಚಿಮ ಬಂಗಾಳದ ಕಾರ್ಮಿಕರು ಅನ್ನೋದು ಪಕ್ಕಾ ಆಗಿದೆ. ಆದರೆ ಈ ಇಬ್ಬರ ಏನು ಈಗ ವಶಕ್ಕೆ ಪಡೆದಿದ್ದಾರೆ, ಇವರನ್ನು ಕೂಡ ಏನು ಆಧಾರ್ ಕಾರ್ಡು ಮತ್ತು ವೋಟರ್ ID ಕೂಡ ಪಶ್ಚಿಮ ಬಂಗಾಳದೇ ಇದೆ. ಆದರೆ ಇವರು ಮೂಲ ಬಾಂಗ್ಲಾದೇಶದ ನಿವಾಸಿಗಳು ಅನ್ನೋದು ಪತ್ತೆ ಹಚ್ಚಕ್ಕೆ ಮತ್ತೆ ಪೊಲೀಸರು ಸಾಕಷ್ಟು ತನಿಖೆ ಮಾಡಿದ್ದಾರೆ. ಅವರು ದಾಖಲೆಗಳನ್ನು ಕೆದಕಿದ್ದಾರೆ. ಆ ಕೆದಕಿದ ನಂತರ ಈ ಇಬ್ಬರ ಏನು ಮೂಲ ಜನ್ಮ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕೂಡ ಅವರು ನಮ್ಮ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರಿಬ್ಬರು ಬರ್ತ್ ಸರ್ಟಿಫಿಕೇಟ್ದಲ್ಲಿ ಇವರು ಬಾಂಗ್ಲಾದೇಶದ ಪ್ರಜೆಗಳು ಅನ್ನೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಕನ್ಫರ್ಮ್ ಆದ ತಕ್ಷಣ ಆ ಇಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಈಗಾಗಲೇ ಅವರನ್ನು ತಾತ್ಕಾಲಿಕವಾಗಿ ಧಾರವಾಡ ಜಿಲ್ಲೆಯ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಅವರಿಬ್ಬರನ್ನು ಕೂಡ ಅಲ್ಲಿ ಇರಿಸಲಾಗಿದೆ. ಯಾಕಂದರೆ ಆ ಒಂದು ನಿರಾಶ್ರಿತ ಕೇಂದ್ರಕ್ಕೆ ಇರಿಸೋ ಕಾನೂನು ಪ್ರಕಾರ ಅದು ಏನು ಪ್ರೊಸೀಜರ್ ಮಾಡಿದರೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಆದೇಶ ಮಾಡಿದರೆ ಆ ಆದೇಶ ಹಿನ್ನೆಲೆಯಲ್ಲಿ ಅವರು ಧಾರವಾಡದ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಅವರನ್ನು ಈಗಾಗಲೇ ಇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅದು ಸರ್ಕಾರ ಮತ್ತೆ ಯಾಕಂದರೆ ಯಾವುದೇ ಒಂದು ಕೇಸ್ ಮಾಡಿಲ್ಲ ಅನ್ನೋಂಥದ್ದು ಮಾಹಿತಿ ಪೊಲೀಸರು ಹೇಳಿದ್ದಾರೆ. ಅವರು ನಂತರ ಅವರನ್ನು ಮತ್ತೆ ಬಾಂಗ್ಲಾದೇಶಕ್ಕೆ ಒಯ್ದು ಬಿಡುವ ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆಗಳು ಏನದ ಅವೆಲ್ಲವೂ ಕೂಡ ಪ್ರಕ್ರಿಯೆಗಳು ಕೂಡ ನಡೆದಿದ್ವಿ. ಆ ಒಂದು ಕಾನೂನು ಪ್ರಕ್ರಿಯೆ ಆದ ನಂತರ ಅವರನ್ನು ಮತ್ತೆ ಏನು ಬಾಂಗ್ಲಾದೇಶಕ್ಕೆ ಒಯ್ದು ಬಿಡುವಂಥ ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ತಿಳಿದು ಬಂದಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಾಂಗ್ಲಾದೇಶರು ಏನು ಪ್ರಜೆಗಳು ಕೂಡ ರಾಜ್ಯಕ್ಕೆ ಅಷ್ಟೇ ಅಲ್ಲ ಗದಗ ಜಿಲ್ಲೆಯೂ ಕೂಡ ಈಗ ನುಗ್ಗಿದ್ದಾರೆ ಅಂತ ಅನ್ನೋದು ಒಂದು ಆತಂಕಕಾರಿ ವಿಷಯ. ಈಗ ಆದರೂ ಕೂಡ ಈ ಇಬ್ಬರೂ ಕೂಡ ಹಿನ್ನೆಲೆ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನೇನು ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಗದಗ ಗ್ರಾಮೀಣ ಪೊಲೀಸರು ಸಂಪೂರ್ಣ ಜಾಲ ಆಡಿದ್ದಾರೆ. ಆದರೆ ಈಗ ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ಇವರು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಇವರು ಕೇವಲ ಏನು ಉದ್ಯೋಗ ಅರಿಸಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ ಅನ್ನೋದು ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿದೆ ಅಂತ ಅನ್ನೋಂಥದ್ದು ಕೂಡ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ನಾನಾ ಭಾಗದಲ್ಲಿ ಈಗಾಗಲೇ ಬಾಂಗ್ಲಾದೇಶ ಪ್ರಜೆಗಳು ಏನು ಬಂದಿದ್ದರು ಅವರನ್ನು ಈಗಾಗಲೇ ಅವರ ದೇಶಕ್ಕೆ ಕಾನೂನು ಪ್ರಕ್ರಿಯೆ ನಂತರ ಬಿಟ್ಟು ಬಂದರೆ ಈಗ ಗದಗ ಜಿಲ್ಲೆಯಲ್ಲೂ ಕೂಡ ಇಬ್ಬರನ್ನು ಈಗ ವಶಕ್ಕೆ ಪಡೆದುಕೊಂಡರೆ ಅವರು ಕಾನೂನು ಪ್ರಕ್ರಿಯೆ ನಂತರ ಮತ್ತೆ ಏನು ಬಾಂಗ್ಲಾದೇಶಕ್ಕೆ ತಲುಪಿಸುವಂಥ ಕೆಲಸ ಮಾಡಲಾಗುತ್ತೆ ಅನ್ನೋಂಥದ್ದು ಈಗ ಪೊಲೀಸ್ ಇಲಾಖೆಯಿಂದ ತಿಳಿದು ಬಂದಂಥ ಮಾಹಿತಿ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಡಿಜಿಟಲ್.